ಇಲ್ಲ ಅಂದರೆ ಈ ಕಳೆದ SIT ರಚನೆ ಆದಮೇಲೆ ಇಲ್ಲಿ ತನಕ ಸಾಕಷ್ಟು ಮಾಧ್ಯಮಗಳು ಇದನ್ನು ವರದಿ ಮಾಡ್ತಾ ಇದೆ, ಕೆಲವು ಯೂಟ್ಯೂಬ್ ಚಾನಲ್ಗಳು ಇದನ್ನು ವರದಿ ಮಾಡ್ತಾ ಇದೆ. ಬಟ್ ಎಲ್ಲಿಗೆ ಬಂದುಬಿಟ್ಟಿದೆ ಅಂತಂದರೆ ಏಕಾಏಕಿ ಸಂಜೆ ಆಗಂಗಿಲ್ಲ 6 ಗಂಟೆಗೆ 7 ಗಂಟೆಗೆ ನಮಗೆ SIT ಮೂಲಗಳಿಂದ, ಬಲ್ಲ ಮೂಲಗಳಿಂದ, ಪೊಲೀಸ್ ಮೂಲಗಳಿಂದ, ನಮಗೆ ಗೊತ್ತಿರುವ ಮೂಲಗಳಿಂದ 9 ಶವ ಸಿಕ್ಕಿದೆ, 7 ಶವ ಸಿಕ್ಕಿದೆ, 10 ಶವಕ್ಕೆ ಬೆಲೆನೇ ಇಲ್ವಾ? ಅದಕ್ಕೆ ನಮ್ದೇನು ಕೋರಿಕೆ ಇತ್ತು ಅಂತಂದರೆ SIT ಅವರಿಗೆ, ನೀವು ಮಾಹಿತಿಯನ್ನು ಕೊಡೋದಾದರೆ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಕೊಡ್ತೀರಿ? ನಮಗೂ ಮಾಹಿತಿ ಕೊಡಿ, ನಮಗೂ ಇನ್ಫಾರ್ಮೇಷನ್ ಕೊಡಿ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನು ಇವರು ಸಾಯಂಕಾಲ ಕೂತ್ಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ಏನು ನಡೀತು ಅನ್ನೋದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ಒಳಗಡೆ SIT ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ಸಾಯಂಕಾಲದ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ತಾರೆ. ನಮಗೆ ಅದಕ್ಕೆ ಆಶ್ಚರ್ಯ ಆಯಿತು. ಅಯ್ಯೋ, ನಾವು ಒಂದು ಹೋರಾಟದಲ್ಲಿದ್ದೀವಿ, ಆಯಿತು, ನಾವು ಏನೋ ಒಂದು ಕೇಳ್ತಾ ಇದ್ದೀವಿ, ನಾವು ಒಂದು ಪ್ರತಿಪಾದಿಸ್ತಾ ಇದ್ದೀವಿ, ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ. ಆಯ್ತು, ಈ ವಿಚಾರದಲ್ಲಿ ಇವಾಗ SIT ತನಿಖೆ ಆಗೋ ತನಕ, ಕಂಪ್ಲೀಟ್ ವರ್ಡಿಕ್ಟ್ ಆಗೋ ತನಕ ಕಾಯೋಣ ಅಂತ ಹೇಳಿದ್ರೆ ಇವ್ರು ಯಾವುದಕ್ಕೂ ರೆಡಿ ಇಲ್ಲ. ಸಂಜೆ ಕುತ್ಕೋ, ವರ್ಡಿಕ್ಟ್ ಕೊಡು, ವೀಡಿಯೋಸ್ ಮಾಡು, ಲಕ್ಷ ವ್ಯೂಸ್ ತಗೋ, ಕಮೆಂಟ್ಸ್ ಹಾಕ್ಸ್ಕೋ, ಕಮೆಂಟಲ್ಲಿ ಯಾರು ಅಂದರೆ ಯಾರ್ಯಾರು ಕ್ಷೇತ್ರದ ಪರವಾಗಿರ್ತಾರೋ ಅವ್ರಿಗೆಲ್ಲ ಕೆಟ್ಟ ಪದಗಳಲ್ಲಿ ನಿಂದಿಸು, ಬೈ. ಯಾರು ಇವರು ವರ್ಡಿಕ್ಟ್ ಕೊಡಲಿಕ್ಕೆ? ಅದಕ್ಕೆ ಕೇಳಿದ್ವಿ ನಾವು, SIT ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ. SIT ಅವರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ಮಾಹಿತಿಯನ್ನು ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ, ಕೊಡಲ್ಲ. ನಮ್ಮಿಂದ ಆ ಥರದ ಮಾಹಿತಿಗಳು ಸೋರಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೆಲಸ ಈಗ ಬೇರೆಯೇ ಇದೆ, ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೆಯೇ ಇದೆ. ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ, ನಾವಿನ್ನೂ ಇನಿಷಿಯಲ್ ಹಂತದಲ್ಲಿದ್ದೀವಿ. ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇವರು ಇದನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಷ್ಟೇ ಬಿಟ್ಟರೆ, ಇಲ್ಲಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡ್ತಿಲ್ಲ ಅಂತ ಹೇಳಿದ ಮೇಲೆ ಇವರು ಹೇಳುತ್ತಿರುವ ಮಾಹಿತಿ ಯಾವುದು? ಯಾಕಂತಂದರೆ ಹಸಿರು ಪರದೆಯನ್ನು ಅಡ್ಡ ಕಟ್ಟಿಕೊಂಡು ಯಾರಿಗೂ ಕಾಣದ ಹಾಗೆ ಕ್ಯಾಮ್ರಾ ಕಣ್ಣಿಗೆ ಮರೆಮಾಚುವಂತೆ ಇವರು ಕೆಲಸಗಳನ್ನು ಅಂದರೆ ತುಂಬ ನಿಯತ್ತಾಗಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಂಜೆ ಆದ ಕೂಡಲೇ ಇವರಿಗೆ ಇಷ್ಟು ಹೆಣ, ಇಷ್ಟು ಶವ, ಇಷ್ಟು ಮೂಳೆ ಹೆಂಗೆ ಗೊತ್ತಾಗ್ತಾ ಇದೆ? ಯಾರಾದರೂ ಕೊಡಬೇಕಲ್ಲ ಇನ್ಫಾರ್ಮೇಷನ್ನು. ಏನು ಉದ್ದೇಶ ಇದ್ರದ್ದು? ಅಲ್ಲ, ಉದ್ದೇಶ ನಮ್ಗೆ ಅದೇ ಅರ್ಥ ಆಗ್ತಿಲ್ಲ. ಜನರನ್ನ ಇದು ಕಂಪ್ಲೀಟ್ಲಿ ತನಿಖೆ ಮುಗಿಯೋದ್ರೊಳಗಡೆ ಜನಗಳ ಮೈಂಡ್ ಸೆಟ್ ಅನ್ನು ಆಲ್ರೆಡಿ ಬದಲಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ. ಅವರಿಗೆ ಬೇಕಾದ ಕಾರ್ಯಾಚರಣೆಯಲ್ಲಿ ಆಗ್ತಾ ಇಲ್ಲ, ಆದ್ರಿಂದ ಹಬ್ಬಿಸ್ತಾ ಇಲ್ಲ. ಅಲ್ಲ, ಇರ್ಬೋದು, ನನಗೆ ಗೊತ್ತಿಲ್ಲ. ಈ ಸಿಕ್ಕಿದೆಯಾ ಸಿಕ್ಕಿಲ್ಲೋ ನನಗೆ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಅಫಿಷಿಯಲಿ ನನಗೆ ಯಾವುದಾದ್ರು ಮಾಹಿತಿ ಬಂದರೆ ಮಾತ್ರ. ನಾನು ಇವತ್ತು ಕೇಳಲಿಕ್ಕೆ ಬಂದಿದ್ದು ಅದನ್ನೇ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನಮಗೆ ಬಲ್ಲ ಮೂಲಗಳಿಂದ, SIT ಮೂಲಗಳಿಂದ, ಗೊತ್ತಿರೋ ಮೂಲಗಳಿಂದ. ನನಗೆ ಅವರು ಬಲ್ಲ ಮೂಲಗಳಿಂದ ಇವತ್ತು ಇಷ್ಟು ಸಿಕ್ತು ಅಂತ ಹೇಳಿದ್ರೆ ಪರವಾಗಿಲ್ಲ. ಅದು ಯಾರದ್ದು, ಯಾವ ಕಲರ್ ಸೀರೆ, ಅದು ಕಾಲು ಸಿಕ್ಕಿದೆಯಾ, ಬುರುಡೆ ಸಿಕ್ಕಿದೆಯಾ? ಆ ಗಿರೀಶ್ ಮಠಣ್ಣನವ್ರು ಹೇಳ್ತಾರೆ, ಆರಂಭದಲ್ಲಿ ಬುರುಡೆ ತಂದ ಭೀಮ ಇದೆಯಲ್ಲ, ಭೀಮ ತಂದ ಬುರುಡೆ ಇದೆಯಲ್ಲ, ಆ ಬುರುಡೆ 24 ವರ್ಷದ ಹೆಣ್ಣು ಮಗುದು ಅಂತ ನನಗೆ FSL ಇಂದ ವರದಿ ಬಂದಿದೆ ಅಂತ. ಗಿರೀಶ್ ಮಠಣ್ಣನವರಿಗೆ FSL ಇಂದ ವರದಿ ಯಾರಿಗೆ ಕೊಡ್ತಾರೆ? ಸಂಜೆ ಆದರೆ ಕೂತ್ಕೊಂಡು ಇವರು ಇಷ್ಟಿಷ್ಟುದ್ದ ಭಾಷೆಗಳು ಮಾಡಿಕೊಂಡು ನಾವು ಲಾಜಿಕಲಿ ವಿಷಯಗಳನ್ನ ಹೇಳ್ಕೊಂಡು ನೀವು ಮಾತಾಡ್ತಿರೋ ತಪ್ಪು, ಇದು ಸರಿಯಲ್ಲ, ಇದು ಹೆಂಗೆ ಗೊತ್ತಾಯಿತು, ಇದು ಹೆಂಗೆ ಅರ್ಥ ಆಗುತ್ತೆ ಅಂತ ಜನಗಳಿಗೆ ಅರ್ಥ ಮಾಡಿಸುವ ಕೆಲಸವನ್ನು ಒಂದು ಕಡೆ ನಾವೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನೇರ ಕೂತ್ಕೊಂಡು ದಿನಕ್ಕೊಂದಿಷ್ಟು ಶವ ತೆಗಿತಾರೆ, ದಿನಕ್ಕೊಂದಿಷ್ಟು ಹೊಸ ವಿಷಯಗಳನ್ನು ತೆಗಿತಾರೆ. ಒಂದು ಡೆಬಿಟ್ ಕಾರ್ಡು, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ತಕ್ಷಣ ಲಾಯರ್ ಜಗದೀಶ್ ಹೇಳ್ತಾರೆ, ಅದು ಇಂಥ ಏಜಲ್ಲಿ, ಇಂಥ ಟೈಮಲ್ಲಿ ಇಂಥವಳು ಸೂಸೈಡ್ ಮಾಡ್ಕೊಂಡಿದ್ಲು ಲಕ್ಷ್ಮಿ ಅನ್ನೋಳು, ಅವಳದ್ದೇ ಪ್ಯಾನ್ ಕಾರ್ಡು, ಅವಳದ್ದೇ ಇದು, ಅದನ್ನು ಸೇರಿಸಿ ಹೂತಿದ್ರು ಅಂತ. ಆಮೇಲೆ ಅದು ಇಲ್ಲಿಂದೆಲ್ಲ ದಾಬಸ್ಪೇಟೆದೊಂದು ಗೊತ್ತಾದ್ರೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಟರೆ ಬಂದು, ಅದಕ್ಕೆ ಅವರೆಲ್ಲ ಪಾರ್ಟಿ ಮಾಡಿ ನಾನು ಇವತ್ತು ಕಂಪ್ಲೇಂಟ್ ಮಾಡಬೇಕು ಅಂತ ಬಂದೆ. ರಿಜಿಸ್ಟರ್ ಮಾಡಿದ್ದೀನಿ ಕಂಪ್ಲೇಂಟ್ನ, ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಯಾಕಂದರೆ ತಪ್ಪು ಮಾಹಿತಿಗಳನ್ನು ಹಬ್ಬೇಕ್ರಿ. ಹಬ್ಬದಕ್ಕೊಂದು ಲಿಮಿಟ್ ಇದೆ, ಹಬ್ಬದಕ್ಕೆ ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇದೆ. ನೀ ಆ ಕಡೆ ನಡೀತಾ ಇದೆ, ಆ ಕಡೆ ಕ್ಯಾಮ್ರಾಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಕೂತ್ಕೊಂಡು ಸ್ಟ್ರೈಟ್ ಅವೇ ಈ ಕಡೆ ಹೇಳ್ತಾರೆ, ಇಲ್ಲಿ ನೋಡಿ, ಈಗ ನೀವು ನೋಡ್ತಾ ಇದ್ದೀರಿ, ಝೂಮ್ ಆಗ್ತಾ ಇದ್ದೀನಿ, ಇಲ್ಲಿ ಬಂತು ಹಸಿರು ಬಾಕ್ಸಲ್ಲಿ ಬರ್ತಾ ಇದೆಯಲ್ಲ, ಅದರಲ್ಲಿ 3 ಮೂಳೆ ಇದೆ, ಇದರಲ್ಲಿ 4 ಬುರುಡೆ ಇದೆ. ಏನು ಬುರುಡೆನಾ ಇದು? ಇವ್ರಿಗೇನು ಹೇಳೋರು ಕೇಳೋರಿಲ್ವಾ? ಕಾನೂನು ಸಮರ ಏನಾದ್ರು ನಡೀತಾ ಇದ್ರ ಬಗ್ಗೆ ಇಲ್ವಾ? ಅಲ್ಲ, ಕಾನೂನು ಸಮರಕ್ಕೆ ಈಗ ಅವ್ರು ನಮಗೆ ಸಜೆಷನ್ ಕೊಟ್ಟಿದ್ದಾರೆ, ಇದನ್ನು ಏನೇನು ಮಾಡಬೇಕು ಅಂತ ಅವ್ರು ನಾವು ಗೈಡ್ ಮಾಡಿದ್ದಾರೆ. ನೆಕ್ಸ್ಟ್ ವಾಟ್ ಟು ಡೂ, ನಮ್ಮ ಕಡೆಯಿಂದ ಏನೇನು ಬೇಕು ಅನ್ನೋದನ್ನು ಕೇಳಿದ್ದಾರೆ. ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ರೆಡಿ ಮಾಡಿ ಕೊಡ್ತೀವಿ ಅದನ್ನು. ಅಂದರೆ ಅವ್ರಿಗೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಕ್ಟಾಗಿ ಅವರು ಹೇಳಿರುವ ಅಂದರೆ ಮೂಲಗಳು, ಕ್ಲಿಪ್ಸು, ಅದು ಇದು ಎಲ್ಲ ಏನೇನಿದೆಯಲ್ಲ, ನಾನು ಅದನ್ನೇ ಹೇಳ್ತೇನೆ. ನನಗೆ ಈಗಲೂ ಆಶ್ಚರ್ಯ, ಭೀಮನಿಗೆ SIT ಕಚೇರಿಯ ಒಳಗಡೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಕೇಳುವ ಪ್ರಶ್ನೆಗಳು ಮತ್ತು ಉತ್ತರಗಳು ಒಬ್ಬ ಯೂಟ್ಯೂಬರ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನೀವು ಮೇನ್ ಸ್ಟ್ರೀಮ್ ಮಾಧ್ಯಮದವರು ಇಲ್ಲಿದ್ದೀರಿ, ಯಾರಿಗಾದರೂ ಗೊತ್ತಾಗುತ್ತಾ? ಯಾರಾದರೂ ಹೇಳಕ್ಕೆ ಸಾಧ್ಯನಾ? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕ್ವಶನ್ ಮಾರ್ಕ್ ಹಾಕಿ ಬೆಳಗ್ಗೆ ಕನ್ನಡಪ್ರದಲ್ಲೋ ಮತ್ತೊಂದು ಪತ್ರಿಕೆಯಲ್ಲೋ ಎಲ್ಲೋ ಒಂದು ಬಂದಿದ್ದನ್ನು ನಾವು ನೋಡಿದ್ರೆ ಅದನ್ನು ಚಾಲೆಂಜ್ ಮಾಡ್ತಾರೆ ಇವರು. ಇದು ಸುಳ್ಳು, ಮಾಧ್ಯಮಗಳು ಇದನ್ನು ದಿಕ್ಕು ತಪ್ಪಿಸ್ತಾ ಇದೆ, ಇದಲ್ಲ ಸತ್ಯ. ನಾವು ಹೇಳ್ತಿರೋದೇ ಸತ್ಯ ಅಂತಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋರು ಯಾರು?
ದಯವಿಟ್ಟು ಆ ಮಾಹಿತಿಯನ್ನು ಕೊಡಿ. ಇವಾಗ ನಿಮಗೆ ಅಲ್ಲಿ ಒಂದೇ ಒಂದು SIT ಆಫೀಸರ್ ನನಗೆ ಕೇಳಿದ್ದು, ಸರ್ ಅವರು SIT ಮೂಲಗಳಿಂದ ಬಲ್ಲ ಮೂಲಗಳಿಂದ ಅಂತ ಅವ್ರ ಬಾಯಲ್ಲಿ ಬಂದಿದ್ರೆ ಆ ಮೂಲ ಯಾವುದು ಅಂತ ಅವ್ರು ಹೇಳಬೇಕು. ಅವ್ರು ಹೇಳದೇ ಇದ್ರೆ ಅವ್ರು ತಪ್ಪಿಗೆ ಸಿಗಾಕೋತಾರೆ, ಕೊಡಬೇಕು ಅವ್ರು ಅದನ್ನು. ಸೊ ಹಾಗಾಗಿ ಇದನ್ನು ಸುಮ್ಮನೆ ಕೂತ್ಕೊಂಡು ನೋಡೋಕ್ಕಾಗಲ್ಲ ಸರ್. ಜಾಸ್ತಿ ಮಾತಾಡಿದ್ರೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾವು ಕೇಳಿಸ್ಕೊತಾ ಇದ್ದೀವಿ. ನಾವು ಯಾಕೆ ಸುಮ್ಮನೆ ಇದ್ದೀವಿ? ಮುಗಿಲಿ ಇದೆಲ್ಲ ಮುಗಿದ ಮೇಲೆ ನಾವು ಮಾತಾಡ್ತೀವಿ. ಇವತ್ತು ನನ್ನ ರಾತ್ರಿ ಒಂದು ಚರ್ಚೆ ಆಗ್ತಿದೆ, ಈ ತನಿಖೆ ಮಾನಿಟರ್ ಆಗ್ತಿರೋದು ಕೇರಳದಿಂದ ಅಂತ. ಹೌದಾ ಇದು? ಅಲ್ಲ, ಅದೇ ನಮಗೇನೂ ಗೊತ್ತಿಲ್ಲದೆ ನಾವು ಅದನ್ನು ಹೇಳಕ್ ಬರಲ್ಲ. SIT ಅವ್ರು ತುಂಬ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇರೋದೇನು ಅಂತಂದರೆ, ನೋಡಿ ನಾವು ಇವಾಗ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ತನಿಖೆಯ ಕಡೆಗೆ. ನಮಗೆ ಬೇರೆ ಯಾರು ಏನು ಹೇಳ್ಕೊಂಡ್ರು ನಾವು ಕೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಬಟ್ ಹಂಗಂತ ಜನರ ದಿಕ್ಕು ತಪ್ಪಿಸಿದ್ರು ಸುಮ್ಮನೆ ಕೂರಕ್ಕಾಗಲ್ಲ ಅನ್ನೋದನ್ನು ಅವ್ರು ತುಂಬ ಕ್ಲಿಯರ್ ಇದ್ದಾರೆ ಆ ವಿಚಾರದಲ್ಲಿ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ. ಅವ್ರು ಕೇಳಿರುವ ಇನ್ನಷ್ಟು ಮಾಹಿತಿಗಳೇನೇನಿದೆ ಅದನ್ನೆಲ್ಲ ಸೇರಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ಸುಳ್ಳು ಹಬ್ಸೋದು, ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು, ತನಿಖೆಯ ದಿಕ್ಕು ತಪ್ಪಿಸೋದು, ಜನರನ್ನು ನಂಬಿಸೋದು, ಲಕ್ಷಗಟ್ಟಲೆ ವ್ಯೂಸ್ಗೋಸ್ಕರ ಪ್ರತಿದಿನ ಸುಳ್ಳು ಹೇಳೋದು, ಇದು ನಿಲ್ಲಬೇಕು. ಅದಕ್ಕೋಸ್ಕರ ನಮ್ಮ ಈ ಹೋರಾಟ. ಸರ್ ಇವಾಗ ಆಸ್ ಆಫ್ ನಾವು ಮೆನ್ಷನ್ ಮಾಡೋದ್ರಲ್ಲಿ ಒಂದು ಲಾಯರ್ ಜಗದೀಶ್ ಮೆನ್ಷನ್ ಮಾಡಿದ್ದೀವಿ, ಆ್ಯಂಡ್ ಗಿರೀಶ್ ಪಟ್ಟಣ ಅವ್ರು ಮೆನ್ಷನ್ ಮಾಡಿದ್ದೀವಿ, ಥರ್ಡ್ ಐ ಚಾನಲ್ನ ಮೆನ್ಷನ್ ಮಾಡಿದ್ದೀವಿ, ಆ್ಯಂಡ್ ಚಂದನ್ ಗೌಡ ಮೆನ್ಷನ್ ಮಾಡಿದ್ದೀವಿ, ಕುಡ್ಲಾ ರ್ಯಾಂಪೇಜ್ ಮೆನ್ಷನ್ ಮಾಡಿದ್ದೀವಿ. ಹೀಗೆ ಇನ್ನೂ ಕೆಲವರ ಹೆಸರನ್ನು ಸೇರಿಸಿ ನಾವು ಈ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ವಿಡಿಯೋದ ಲಿಂಕ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದೀವಿ. ಅವರು ಪರ್ಟಿಕ್ಯುಲರ್ಲಿ ಅದನ್ನೆಲ್ಲ ನೋಡಿ ನಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ನಂಬರ್ಸ್ ಎಲ್ಲ ತಗೊಂಡು ಅದನ್ನು ಸ್ವೀಕರಿಸೋದಕ್ಕೆ ನಮಗೆ ಸೀಲ್ ಮಾಡಿ ಸ್ವೀಕೃತ ಅಲ್ಲ ಗೊತ್ತಿಲ್ಲ. ಇದು ಮುಂದೆ ಅವ್ರಿಗೆ ಅದನ್ನ ಅನಲೈಸ್ ಮಾಡಿ ಏನ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಅವ್ರು ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆ ಭೀಮಾ ಅನ್ನುವಂತ ಅನಾಮಿಕ ವ್ಯಕ್ತಿ ಬಗ್ಗೆ ಈ ಮಂಜುನಾಥ್ ಗೌಡ ಅನ್ನುವಂತಹ ಒಂದು ಆಫೀಸರ್ ಹೆಸರು ಎತ್ಕೊಂಡು ಯಾವ ರೀತಿ ಫೇಕ್ ಅಲಿಗೇಷನ್ ಮಾಡಿದ್ರು ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಅಲಿಗೇಷನ್ ಭೀಮಂಗೆ ಅವ್ರು ಥ್ರೆಟ್ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದಾರಲ್ಲ, ಥ್ರೆಟ್ ಮಾಡಿರೋದನ್ನ ಇವ್ರು ಹೋಗಿ ನೋಡಿದಾರ ಅಥವಾ ಭೀಮಾ ಬಂದು ಇವ್ರಿಗೆ ಹೇಳಿದಾನ? ಭೀಮಾ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳುವಂತಹ ಹೋರಾಟಗಾರರು ಇವತ್ತು ಭೀಮಾ ಹೇಗೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ, ಥ್ರೆಟ್ ಮಾಡ್ದ ಅಂತ. ಆಮೇಲೆ ವೈಯಕ್ತಿಕ ತೇಜೋವಧೆ, ಒಬ್ಬ ಅಧಿಕಾರಿ ಪ್ರತಿ ಹೋರಾಟಗಳಲ್ಲೂ ಇವ್ರನ್ನ ಅಬ್ಸರ್ವ್ ಮಾಡ್ಕೊ ಬನ್ನಿ, ಅಧಿಕಾರಿಗಳನ್ನ ತೇಜೋವಧೆ ಮಾಡೋದು ಇವ್ರದೊಂದು ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಇದ್ರ ಬಗ್ಗೆ ಅವ್ರು ಗಮನಕ್ಕೆ ತಂದಿದ್ದಾರೆ. ಮಂಜುನಾಥ್ ಅವರನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆಯಾ? ಟಾರ್ಗೆಟ್ ಅಲ್ಲ, ಯಾವ್ದಾದ್ರು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಯಾವ್ದಾದ್ರು ಒಂದು ಆಫೀಸರ್ನ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಪ್ರತಿ ತನಿಖೆಗಳಲ್ಲೂ ನೀವು ನೋಡ್ಕೊ ಬನ್ನಿ. ಸೌಜನ್ಯ ಪ್ರಕರಣ ಆದಾಗ್ಲೂ ಇದೇ ಕತೆ ಮಾಡಿದ್ರು. ಇವ್ರು ಒಂದು ಸುಮ್ಮನೆ ಬರೋ ಟಾರ್ಗೆಟ್ ಮಾಡೋದು, ಇವೊಂದು ಅಲ್ಲ ಆಸ್ತಿ ಇದೆ, ಇವೊಂದು ಇಲ್ಲ ಆಸ್ತಿ ಇದೆ, ಈ ತರ ಇವ್ರದ್ದು ದಾರಿ ತಪ್ಪಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಂತೂ ಮೇಲ್ನೋಟಕ್ಕಂತೂ ಎದ್ದು ಕಾಣಿಸ್ತಾ ಇದೆ. SIT ಅವರು ಕಳೆದ 3-4 ದಿವಸದಿಂದ ಅವ್ರು ಹೋಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ಗೆ. ಈ ತರ ಮಾತುಗಳನ್ನು SIT ಅವರು ತಮ್ಮದೇ ಅಧೀನದಲ್ಲಿರುವ ಅಧಿಕಾರಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ? ಏನ್ ಡಿಫೆಂಡ್ ಮಾಡ್ಕೋಬೇಕು ಅಥವಾ ಅವ್ರು ಏನಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಕಳಿಸ್ತಾ ಇಲ್ಲ ಇನ್ವೆಸ್ಟಿಗೇಷನ್. ಮಂಜುನಾಥ್ ಗೌಡರನ್ನ ಮೊನ್ನೆ ಕಳಿಸಿದ್ದಾರೆ, ಈ ಇದಾದ ನಂತರ ಕಳಿಸ್ತಾ ಇಲ್ಲ. ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲ, ಈಗ SIT ಅವರು ಒಂದನ್ನ ಕ್ಲಿಯರ್ ಆಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಈ ತರ ಆರೋಪಗಳು ಬಂದಾಗ ತಿರ್ಗಾ ಕಳಿಸಿದ್ರೆ ಏನಾದ್ರು ಒಂದು ಅಚಾತುರ್ಯ ಆಗ್ಬೋದು ಅಥವಾ ತಿರ್ಗಾ ಇನ್ನೊಂದಷ್ಟು ಅಪಪ್ರಚಾರ ಸ್ಟಾರ್ಟ್ ಆಗ್ಬೋದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ಬೋದು. SIT ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ SIT ಯಲ್ಲಿರುವಂತಹ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಬಿಡಿ, ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ಕಾಯಿರಿ, ವರ್ಡಿಕ್ಟ್ ಕೊಡಬೇಡಿ. ಇಷ್ಟೇ ನಮ್ಮ ವಾದ. ಈಗ ಮಂಜುನಾಥ್ ಗೌಡ್ರನ್ನ SIT ಇಂದ ಕಿತ್ತು ಹಾಕಿಲ್ಲ, ಅದನ್ನೇನು ಅಧಿಕೃತವಾಗಿ ಅವ್ರು ಹೇಳಿಯೂ ಇಲ್ಲ. ಅವ್ರು ಓಕೆ ರಜಾ ಕೊಟ್ಟು ಇವಾಗ ಕಳಿಸಿದರೆ ಮತ್ತೆ ಬರ್ಬೋದು, ಜಾಯ್ನ್ ಆಗ್ಬೋದು. ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದವರು ಯಾರೋ ಒಬ್ಬ ಸಾಕ್ಷಿ ಅಂತಾನೋ ಆರೋಪಿ ಅಂತಾನೋ ಬಂದು ಕೂತವನನ್ನ ಖಡಕ ಕೇಳ್ತಾರೆ. ಏನು ಅವ್ರಿಗೇನು ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಯಾರು ಕೇಳಲ್ಲ. ಹಂಗೆ ಕೇಳಿದ ಕೂಡಲೇ ಈಗ ಇಮಿಡಿಯೇಟ್ಲಾಗಿ ಅವರು ಬೇರೆ ಥರ ಹೇಳಿದ್ರು, ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಪ್ರೆಷರ್ ಹಾಕಿದ್ರು ಅಂತ ಹೇಳಿ ಓಕೆ SIT ಸಹಿತ ಶಾಂತವಾಗಿ ಏನೇನು ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಇದೆ. ನಿನ್ನೆ ಆ ಜಯಂತ್ ಅನ್ನೋ ಮನುಷ್ಯ ಮಲಯಾಳಂ ಒಂದು ಚಾನಲಲ್ಲಿ ಸ್ಟ್ರೈಟ್ ಅವೇ ಮತ್ತೆ ಈಗ ಇವ್ರ ಮೇಲೆ ಸೈಮನ್ ಅವ್ರ ಮೇಲೆ ಆರೋಪ ಮಾಡ್ತಾರೆ. SP ಸೈಮನ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅಂದರೆ ಇವರಿಗೆ ಯಾರು ಸ್ವಲ್ಪ ಖಡಕ್ಕಾಗಿ ಸ್ಟ್ರಿಕ್ಟಾಗಿ ಕಾಣಿಸ್ತಾರೋ ಅವ್ರ ಮೇಲೆ ಆರೋಪ ಮಾಡಿ SIT ಇಂದ ಕಳಿಸ್ತಾ ಇರ್ತಾರೆ. ಹೆಂಗೆ ನನಗದು ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿನೇ ನಾವು ಕೇಳಕ್ಕೆ ಬಂದಿದ್ದು, SIT ಅಂದರೆ ಅವ್ರ ಮಾಹಿತಿ ಕೊಡಬೇಕು. ಒಂದು ಕಡೆಗೆ ಮಾತ್ರ ಮಾಹಿತಿಯನ್ನು ಕೊಡ್ತಾ ಇದೆಯಾ, ಒಂದು ವರ್ಗಕ್ಕೆ ಮಾತ್ರ ಫೇವರ್ ಮಾಡ್ತಿದ್ಯಾ ಅನ್ನೋದನ್ನು ಕೇಳೋಕ್ಕೋಸ್ಕರ ನಾವು ಬಂದಿದ್ದು. ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ನೋ ಚಾನ್ಸ್, ಇದು ಪಾಸಿಬಲ್ ಇಲ್ಲ, ಆಗಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಅದ್ಯಾವುದನ್ನು ನಂಬಬೇಡಿ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನ ಈಗಲೂ ನಂಬೋದಾದ್ರೆ ನಂಬಲಿ ಅಷ್ಟೇ.